ಲೊಕೇಶನ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ಯಾವ ಥರ ಮನೆಗೆ ಹೋಗೋ ದಾರಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಪಿ ಬಿ ರೋಡ್ ಟೊಯೋಟಾ ಶೋರೂಮ್ ಇದೆ. ಇದೇ ನೋಡ್ತಾ ಇರ್ಬೋದು ನಮ್ಮ ಪಿ ಬಿ ರೋಡ್ ನೋಡ್ತಾ ಇದ್ದೀರಲ್ಲ. ಇದೇ ಪಿ ಬಿ ರೋಡ್ ಪಕ್ಕದಲ್ಲೇ ನಿಮಗೆ ಒಂದು ದೇವಸ್ಥಾನ ಕೂಡ ಇದೆ. ದೇವಸ್ಥಾನ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಮ್ಮ ದಾವಣಗೆರೆ ಜನಗಳಿಗೆಲ್ಲ ಗೊತ್ತಿರುತ್ತೆ ಇದು ಲೊಕೇಶನ್ನು. ಇದೇ ಲೊಕೇಶನ್ ಇದೆಯಲ್ಲ ನಮ್ಮ ಕರೂರು ಇಂಡಸ್ಟ್ರಿ ಏರಿಯಾ ನೋಡ್ತಾ ಇರ್ಬೋದು. ಇದೇ ರೂಟಲ್ಲಿ ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ಹೋದರೆ ಮನೆ ಲೊಕೇಶನ್ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ಲ, ಪಿ ಬಿ ರೋಡಿಂದ ಸ್ವಲ್ಪ ಸ್ಟ್ರೈಟ್ ಬಂದಾಗ ನಿಮಗೆ ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಕೂಡ ಇದೆ ಈ ರೂಟಲ್ಲಿ ನೋಡ್ತಾ ಇರ್ಬೋದು. ಇದೇ ಸ್ವಲ್ಪ ಸ್ಟ್ರೈಟ್ ಹೋಗಿ ರೈಟ್ ಹೋಗೋದ್ರೆ ಮನೆ ಲೊಕೇಶನ್ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ತೋರಿಸ್ಕೊಡ್ತೇನೆ. ನೋಡ್ತಾ ಇರ್ಬೋದು ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಇರ್ಬೋದು. ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಕಾಣ್ತಾ ಇದೆ. ಅದ್ರ ಬ್ಯಾಕ್ ಸೈಡ್ ಫಸ್ಟ್ ಕ್ರಾಸು ಸೆಕೆಂಡ್ ಕ್ರಾಸ್ ಇದೆ. ಸೆಕೆಂಡ್ ಕ್ರಾಸಲ್ಲಿ ಸ್ಟ್ರೈಟ್ ಹೋದರೆ ನಿಮಗೆ ಅಡ್ರೆಸ್ ಎಕ್ಸಾಕ್ಟ್ ನಿಮಗೆ ಮನೆ ಲೊಕೇಶನ್ ಸಿಗುತ್ತೆ. ಬನ್ನಿ ತೋರಿಸ್ಕೊಡ್ತೇನೆ. ಈಗ ನೋಡ್ತಾ ಇದ್ದಿಲ್ಲ, ಅದೇ ರೂಟಲ್ಲಿ ಸ್ಟ್ರೈಟ್ ಬಂದಾಗ ಪಿ ಬಿ ವಿ ಲೇಔಟ್ ಅಂತಿದೆ ಕರೂರ್. ಇದೇ ರೂಟಲ್ಲಿ ಇವಾಗ ಬೋರ್ಡ್ ಪಕ್ಕದ ಕ್ರಾಸಲ್ಲಿ ನೋಡ್ತಾ ಇರೋದು ಇದೇ ಮನೆಯೇ ನಿಮಗೆ ಇವಾಗ ಇನ್ಫಾರ್ಮೇಷನ್ ಕೂಡ ಕೊಟ್ಟಿರೋದು. ಬನ್ನಿ ಫ್ರೆಂಡ್ಸ್, A to Z ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅಕ್ಕಪಕ್ಕ ನೋಡ್ತಾ ಇರೋದು ಯಾವ ಥರ ಮನೆ ಆಗಿದೆ, ಒಂದು ಸುಂದರವಾದ ಲೊಕೇಶನ್. ಬನ್ನಿ ನಿಮಗೆ ಮನೆ ಇನ್ಫಾರ್ಮೇಷನ್ ಕೊಡ್ತೀನಿ. ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಇದೇ ಪ್ರಾಪರ್ಟಿ ಫಾರ್ ಸೇಲ್ ಇರೋದು. ಇದು ಹೇಳ್ಬೇಕಂದ್ರೆ ಎಕ್ಸಾಕ್ಟ್ ಸೈಜ್ ಬಂದುಬಿಟ್ಟು ನಿಮಗೆ 30-40 ಕಟ್ಟಿರೋಂಥ ಒಂದು ಗ್ರೌಂಡ್ ಫ್ಲೋರ್ 2 BHK, ಫಸ್ಟ್ ಫ್ಲೋರ್ 3 BHK ಡುಪ್ಲೆಕ್ಸ್ ಹೌಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅದ್ರ ಮೇಲ್ಗಡೆ ನಿಮಗೆ 1 BHK ರೂಮ್ ಕೂಡ ಪ್ರೊವೈಡ್ ಮಾಡಿದರೆ 1 ಇಯರ್ ಓಲ್ಡ್ ಬಿಲ್ಡಿಂಗ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 1 ಇಯರ್ ಮಾತ್ರ ಆಗಿರೋಂಥ ಒಂದು ಸುಂದರವಾದ ಮನೆ. ಇದು ಹೇಳ್ಬೇಕಂದ್ರೆ ಕಟ್ಸಿ ಮಾರೋಂಥ ಬಿಲ್ಡಿಂಗ್ ಅಲ್ಲ, ಓನ್ ಯೂಸಿಗೆ ಅಂತ ಕಟ್ಸಿರೋದು. ಸಮ್ ರೀಸನ್ಸಿಂದ ಸೇಲ್ ಮಾಡ್ತಾ ಇದ್ದಾರೆ. ಒಂದು ಫೈನಲ್ ಅಪ್ರೂವ್ಡ್ ಸೈಟಿಂದ ನಿಮಗೆ ಕಟ್ಟಿರೋಂಥ ಸುಂದರವಾದ ಮನೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇದು ಹೇಳ್ಬೇಕಂದ್ರೆ ಫೇಸಿಂಗ್ ಬಂದುಬಿಟ್ಟು ಸೈಡ್ ಫೇಸಿಂಗ್ ಬಂದುಬಿಟ್ಟು ನಿಮಗೆ ಸೌತ್ ಫೇಸಿಂಗ್ ಆಗಿರುತ್ತೆ. ಪೂರ್ವ ಬಾಕ್ಲು ಮಾಡಿ ಕಟ್ಟಿರೋಂಥ ಮನೆ. ಬನ್ನಿ ನಿಮಗೆ ಒಳಗಡೆ ಹೋಗ್ತಾ A to Z ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಫ್ರಂಟಲ್ಲೇ ನಿಮಗೆ ಕಾರ್ ಪಾರ್ಕಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಿತ್ 2 ವೀಲರ್ಸ್ ಕೂಡ ನಿಲ್ಲಿಸ್ಕೊಬೋದು, ನೋಡ್ತಾ ಇರ್ಬೋದು. ಅದೇ ಥರ ನಿಮಗೆ ಸಿಲಿಂಡ್ರ್ ಪಾಯಿಂಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸಿಲಿಂಡರ್ಸು ಮೀಟರ್ಸ್ A to Z ಅಲ್ಲಿ ನಿಮಗೆ ಫ್ರಂಟ್ ಕಾರ್ ಪಾರ್ಕಿಂಗಲ್ಲೇ ಪ್ರೊವೈಡ್ ಮಾಡಿರೋಂಥ ಒಂದು 30-40 ಕಟ್ಟಿರೋಂಥ ಒಂದು ಸುಂದರವಾದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ. ಬನ್ನಿ, ಈಗ ಪೂರ್ವ ಬಾಕ್ಲಲ್ಲಿ ನಿಮಗೆ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ 2 BHK ಕೊಟ್ಟಿದ್ದಾರೆ. ಬನ್ನಿ ನಿಮಗೆ ತೋರಿಸ್ಕೊಡ್ತಾಯಿನಿ. ನೋಡ್ತಾ ಇರ್ಬೋದು ಫ್ರಂಟ್ ಫೇಸಲ್ಲಿ ಈ ಥರ ಒಂದು ಟೈಲ್ಸಲ್ಲಿ ಇದು ಹೇಳ್ಬೇಕಾದ್ರೆ ಕಟ್ ಮಾರೋಂಥವ್ರು ಯಾರು ಈ ಥರ ಡಿಸೈನಲ್ಲಿ ನಿಮಗೆ ಪ್ರೊವೈಡ್ ಮಾಡೋದಿಲ್ಲ. ನೋಡ್ತಾ ಇರ್ಬೋದು ಯಾವ ಥರ ಇದೆ. ಬನ್ನಿ ನಿಮಗೆ ಒಳಗಡೆ ಹೋಗಿ A to Z ಇನ್ಫಾರ್ಮೇಷನ್ ಕೊಡ್ತೀನಿ. ಪೂರ್ವ ಫೇಸಲ್ಲಿ ಬಾಗಿಲು ಮಾಡಿರೋಂಥ ನೋಡ್ತಾ ಇರ್ಬೋದು. ಬಾಗಿಲು ಯಾವ ಥರ ಇದೆ, ನಿಮಗೆ ಟೀ ಕೂಟಲ್ಲಿ ಪ್ರೊವೈಡ್ ಮಾಡಿರೋಂಥದ್ದು ಮನೆ. ವಿತ್ ಹಾಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ವಿತ್ POP TV ಯೂನಿಟ್ ವಿತ್ ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಡಿಸೈನ್. 1 ಇಯರ್ಸ್ ಓಲ್ಡ್ ಮನೆ ವಿತ್ ಇಟಾಲಿಯನ್ ಕಿಚನ್ ವಿತ್ ದೇವ್ರ ಮನೆ ಇಲ್ಲೇ ಒಂದೇ ಕಡೆ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಸ್ಟೋರೇಜ್ ಕೂಡ ಮೇಲ್ಗಡೆ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಶೆಲ್ಫ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ಹೇಳಬೇಕಂದ್ರೆ ಫ್ರೆಂಡ್ಸ್, ಈ ಥರ ನಿಮಗೆ ಸಫಿಷಿಯೆಂಟಾಗಿ, ಯಾಕಂದರೆ ಇದು ಕಟ್ ಮಾಡೋಂಥ ಬಿಲ್ಡಿಂಗ್ ಅಲ್ಲ. ಸಮ್ ರೀಸನ್ ಅಮೌಂಟ್ ಸ್ವಲ್ಪ ಬೇಕಾಗಿರೋ ರೀಸನಿಂದ ಸ್ವಲ್ಪ ಎಮರ್ಜೆನ್ಸಿಗೆ ಸೇಲ್ ಮಾಡ್ತಾ ಇದ್ದಾರೆ. ಜಸ್ಟ್ 1 ಇಯರ್ ಬಿಲ್ಡಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ದೇವ್ರ ಮನೆ. ನೋಡ್ತಾ ಇರ್ಬೋದು ಸ್ಪೇಸ್ ಎಷ್ಟಾಗಿದೆ ದೇವ್ರ ಮನೆ. ನಿಮಗೆ ಸೆಕೆಂಡ್ ಈಗ ಕಿಡ್ಸ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ರೂಮು ಚಿಕ್ಕದು ಮಾಡಿರೋದ್ರಿಂದ ಭಾಳ ಜನ ಕನ್ಫ್ಯೂಸ್ ಆಗ್ಬೋದು. ಕಾರ್ ಪಾರ್ಕಿಂಗ್ ನೋಡಿ ಇದೆಷ್ಟು ದೊಡ್ಡದಿದೆ, ಸಾಧ್ಯನಾ 30-40 ಅಂತ ಫ್ರೆಂಡ್ಸ್. ಯಾಕಂದರೆ ನಿಮಗೆ ಒಂದು ರೂಮ್ನ ಚಿಕ್ಕದಾಗಿ ಮಾಡಿದ್ದಾರೆ, ಅಂದರೆ ಕಿಡ್ಸ್ ರೂಮ್ ಥರ ಕೊಟ್ಟಿದ್ದಾರೆ. ಆ ರೀಸನಿಂದ ನಿಮಗೆ ಕಾರ್ ಪಾರ್ಕಿಂಗ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಿಡ್ಸ್ ರೂಮ್ ಒಂದಾಯಿತು, ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಇರೋಂಥ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ವಿತ್ ಅಟ್ಯಾಚ್ ಬಾತ್ರೂಮ್ ತೋರಿಸ್ಕೊಟ್ಟೆ. ಯಾವ ಥರ ಇದೆ, ಜಸ್ಟ್ 1 ಇಯರ್ ಬಿಲ್ಡಿಂಗ್ನ ತೋರಿಸ್ಕೊಡ್ತಾ ಇರೋದು. ಭಾಳ ಚೆನ್ನಾಗಿದೆ ಮನೆ. ವಿತ್ ಶಿಂಕ್ ವಿತ್ ಮಿರರ್. ಅದೇ ಥರ ಬಾತ್ರೂಮ್ನ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ಅಟ್ಯಾಚ್ ಬಾತ್ರೂಮ್. ನೋಡ್ತಾ ಇದ್ದೀರಲ್ಲ, ನಿಮಗೆ ಸಫಿಷಿಯೆಂಟಾಗಿ ಎಲ್ಲೂ ಜಾಗ ವೇಸ್ಟ್ ಮಾಡಿದಂಗೆ ಪ್ರೊವೈಡ್ ಮಾಡಿದ್ದಾರೆ. ನೋಡಿದ್ರಲ್ಲ, 2 BHK ತೋರಿಸಿದ್ದೀನಿ. ಈಗ ಬನ್ನಿ ನಿಮಗೆ ಡೂಪ್ಲೆಕ್ಸ್ ಹೌಸ್ನ ತೋರಿಸ್ಕೊಡ್ತೀನಿ. ಗ್ರಾನೈಟ್ಸ್ ಎಲ್ಲ ನಿಮಗೆ ಸ್ಟೆಪ್ಸಿಗೆಲ್ಲ ನಿಮಗೆ ಗ್ರಾನೈಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ. ಫಸ್ಟ್ ಫ್ಲೋರಲ್ಲಿ ಹೋಗ್ತಾ ಇದ್ದೀವಿ ಡೂಪ್ಲೆಕ್ಸ್ ಮನೆ ನೋಡೋದಕ್ಕೆ. ಬನ್ನಿ ಫ್ರೆಂಡ್ಸ್, ಡೂಪ್ಲೆಕ್ಸ್ ಮನೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟೋರೇಜ್ ರೂಮ್ ಪ್ರೊವೈಡ್.
ವಾಷಿಂಗ್ ಮಿಷಿನ್ ಪಾಯಿಂಟ್. ಫ್ರೆಂಡ್ಸ್ 1 BHK ಪ್ರಾಪರ್ಟಿ ಮೇಲ್ಗಡೆ ತೋರಿಸ್ಕೊಳ್ತಿದ್ದೀನಿ. ಸೆಕೆಂಡ್ ಫ್ಲೋರ್ 1 BHK ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ ಈಗ.